ನಿನಗೆ ಬೇರೆ ಬಟ್ಟೆ ಹಾಕೊಂಡು ಬರಕ್ಕಾಗ್ಲಿಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕಾರ್ಯ ನಡೀತಿದೆ, ಪೂಜೆ ತಾನೆ. ನೀನ್ ಪಂಚೆ ಉಟ್ಕೊಳ್ಳೋದನ್ ಬಿಟ್ಟು ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿದ್ಯಾ? ನನಗೆ ಹೇಳೋದಕ್ಕೂ ಮುಂಚೆ ನೀನ್ ಸರಿಯಾಗಿರೋದನ್ ಕಲಿ. ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ರುದ್ರಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ತ್ರಯಂಬಕಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ವಾಗರ್ಧಾಯೋ ಸಂಪೃಕ್ತ ವಾಗರ್ಧ ಪ್ರತಿಪತ್ತಯೇತ್ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಹರಿ ಓಂ ತಚ್ಛಯ್ಯಾರ ವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ. ಹಸುವಾಗ್ತದೆ ರಾಜಲಕ್ಷ್ಮಿ. ನಾನು ಯಾವತ್ತೂ ಉಪವಾಸ ಮಾಡಿಲ್ಲ. ಇವತ್ತಿದ್ರೆ ತುಂಬಾ ಒಳ್ಳೇದಾಗತ್ತೆ. ತಲೆ ತಿರುಗಿ ಬೀಳೋ ತರ ಆಗ್ತದೆ. ಸ್ವಲ್ಪ ಸಹಿಸ್ಕೊಂಡಿರು. ಅಲ್ಲಷ್ಟೊಂದು ಪ್ರಸಾದ ಇಟ್ಟಿದ್ದಾರೆ ತಾನೆ. ಬೇಡ ಬೇಡ ಬೇಡ, ತಿನ್ಬಾರ್ದು. ಯಾಕೆ? ದೇವ್ರಿಗಿಟ್ಟಿರೋದು. ಕೃಷ್ಣ ಕೃಷ್ಣ. ಪೂಜೆ ಎಲ್ಲ ಆದ್ಮೇಲೆ ತಿನ್ನೋದು ನಾವೇ ತಾನೆ. ನನಗೆ ಎತ್ಕೊಡು, ನಂಗೆ ತುಂಬಾ ಹಸಿವಾಗ್ತದೆ. ಓಂ ನಮಃ ಶಿವಾಯ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾತ್ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾ ಪೂರಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರು ವಿದ್ಯಮಣಿ ಶ್ರೀ ಕನತ್ಕೋಟೀರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಳಿಕಸ್ಥಲ ಶೋಭಿತ ಮುಖಚಂದ್ರ ಕಳಂಕ. ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಅಪ್ಪಿ ತಪ್ಪಿ ಆದ್ಯ ಏನಾದ್ರೂ ತಿನ್ಬಿಡ್ತಾಳ? ಶುದ್ಧ ವಿದ್ಯಾಂಕುರಾಕಾರ. ನಾನು ಹೋಗಿ ಬಿಟ್ಟುನ್ ಕರ್ಕೊಂಡು ಬರ್ತೀನಿ. ಇಲ್ಲಿ ಪೂಜೆ ನಡೀತಾ ಇದ್ರೆ ಇವರೆಲ್ಲ ಎದ್ದು ಎಲ್ಲಿ ಹೋದ್ರು? ಓಂ ಶ್ರೀಮನ್ ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ರಮಾ ಸತ್ಯನಾರಾಯಣ ಸ್ವಾಮಿನೇ ನಮೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನು. ಏನು ಮಾಡಿಲ್ಲ ಆದ್ಯ. ಪ್ರಸಾದ ಇದೆ ಅಲ್ವಾ? ಎಲ್ಲಾನು ದೇವ್ರಿಗೆ ಇಟ್ಟಿದ್ದಾರೆ ಆದ್ಯಕ್ಕ. ಆ ಡಬ್ಬದಲ್ಲಿ ಏನಿದೆ? ಅದ್ ಬೇಡ. ಹಾಗಾದ್ರೆ ಆ ಡಬ್ಬನ್ ತೆಗಿಲೇಬೇಕು. ಅಯ್ಯೋ ಬೇಡ 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 ಬೇಡ. ಅಯ್ಯೋ ವಾವ್, ಏನಿದೆ ಅಕ್ಕ ಅದ್ರಲ್ಲಿ? ರವೆ ಉಂಡೆ ಬಿಟ್ಟು ನನ್ಗಿಷ್ಟ, ಆದ್ರೆ ತಿನ್ಬಿಟ್ರೆ ತುಂಬಾ ಕಷ್ಟ. ಯಾಕೆ? ದೊಡ್ಡಪ್ಪನ್ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ಹೇಳೋರು ಯಾರು? ನೀವ್ ಹೇಳಲ್ಲ ತಾನೆ. ತಿನ್ಬಿಡ್ತೀನಿ. ಓಹೋ, ತುಪ್ಪ ಹಾಕಿರೋ ರವೆ ಉಂಡೆ. ಒಣ್ಕೊಬ್ರಿ ಕೂಡ ಹಾಕಿರ್ಬೇಕು. ಗೋಡಂಬಿ ದ್ರಾಕ್ಷಿನೂ ಹಾಕಿದ್ದಾರೆ. ಹೇಳಿದ್ರೆ ಅಲ್ಲ, ತಿಂದ್ರೇನೆ ರುಚಿ ಗೊತ್ತಾಗೋದು. ಓಂ ನಮಃ ಶಿವಾಯ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಓಂ ಐಂ ಹ್ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಉದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ. ಏನೇ ಆದ್ರೂ
ನಿನಗ್ ತಿನ್ನಕ್ ಬಿಡಲ್ಲ ಅಂತ ದೊಡ್ಡಮ್ಮನ್ಗೆ ಮಾತು ಕೊಟ್ಟಿದೀವಿ ಅಕ್ಕ. ಹಾಗ ಆದ್ರೆ ನೀನ್ ತಿನ್ಬಿಡ್ತಿದ್ಯಲ್ಲ. ಅದು ಕೂಡ ಮಾಮೂಲಿ ಆಗಲ್ಲ, ಗಬಾ ಗಬಾ ಅಂತ ತಿಂತಿದ್ಯಲ್ಲ. ನಿನಗೂ ತಿನ್ಬೇಕು ಅನ್ನಿಸ್ತದ ಅಲ್ವಾ? ಅನಿಸ್ತಿದೆ ಅಂತ ಕೇಳ್ತಿದ್ಯಾ ನೀನು? ಬಿಟ್ಟು ಏನು ಏನ್ ಮಾಡ್ತಿದ್ಯಾ? ತಿಂತಾ ಇದ್ದೀರಾ? ನನ್ನನ್ನು ನೋಡಿ ಶಾಕ್ ಆಗ್ಬೇಕಿರೋ ಅದಕ್ಕೆ ಇಲ್ಲಮ್ಮ. ಯಾಕಂದ್ರೆ ನನಗೆ ಪೊಲೀಸ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟನೇ ಇಲ್ಲ. ನಾನು ಕಳ್ಳ ಆಗೋಣ ಅಂತಾನೆ ಬಂದೆ. ಇಲ್ಲಿ ನೋಡಿ, ನಮ್ಗಿಲ್ಲ ಯಾವುದೇ ಅಡ್ಡಿ, ಕೈ ಮೇಲಿಡು ಲಾಡು. ಆದ್ರೆ ಮಾವ, ರಾಜಲಕ್ಷ್ಮಿ ಅಕ್ಕ ತಿಂತಿಲ್ಲ. ತಿನ್ನೋದಕ್ಕೆ ಯಾವತ್ತು ಯೋಚನೆ ಮಾಡಬಾರ್ದಮ್ಮ. ಒಂದ್ ತಗೋ. ಬೇಡ ಬಿಡಿ. ಆಮೇಲೆ ನೀನೇ ಬೇಜಾರು ಮಾಡ್ಕೋತೀಯ. ಹಾಗಾದ್ರೆ ನನಗೆ ಕೊಟ್ಬಿಡು. ಭೂಪಾದೌ ಯಸ್ಯ ನಾಭಿಃ ವಿಯದ ಅಸುರನಿರಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಸಾತ್ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ. ಶಿವರಾಜು, ಏನೋ ಆ ಶಬ್ದ? ಅಡಿಗೆ ಮನೆಯಿಂದ ಬರ್ತಿದೆ ಅಮ್ಮ. ಬೆಕ್ ಬಂದಿರಬೇಕು. 4 ಕಾಲಿನ ಬೇಕಾ 2 ಕಾಲಿನ ಬೇಕಾ? ಚಿಕ್ಕ ಬೆಕ್ಕಿಂದ ಹಿಡಿದು ದೊಡ್ಡ ಬೆಕ್ವರೆಗೂ ಅಲ್ಲೇ ಇದೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸೀನು, ಬೇಕಾಗಿಲ್ಲ. ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಸದೈಕರೂಪ ರೂಪಾಯ ವಿಷ್ಣವೇ ಪ್ರಭ ವಿಷ್ಣವೇ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಯಾತಸ್ಯ ಹೇಮಸಿಂಹಾಸನೋಪರಿ ಆಸೀನೋ. ಈಗ ಎಲ್ರು ಬಂದು ಇದನ್ನೇನಾದ್ರೂ ನೋಡಿದ್ರೆ ದೊಡ್ಡಪ್ಪ, ಬಿಟ್ಟು ಅವನ್ ಕೈಯಲ್ಲಿ ಲಾಡು ಇದೆ. ನಿಮ್ ಗಂಡನ್ ಗಂಟ್ಲಲ್ಲೂ ಕೂಡ ಇದೆ. ನೀನೇ ಇವ್ರನ್ನೆಲ್ಲ ಕರ್ಕೊಂಡ್ ಬಂದ್ ತಿನ್ನಿಸ್ತಿದ್ಯಾ? ಬಿಟ್ಟು ಏನೋ ಚಿಕ್ಕ ಹುಡ್ಗ. ರಾಜಲಕ್ಷ್ಮಿಗೂ ಹಸುವಾಗ್ತಿತ್ತು. ಅಂಕಲ್ ದೊಡ್ಡೋರಲ್ವಾ, ನನ್ ಏನ್ ಮಾಡು ಅಂದ್ರೂ ಮಾಡ್ತಾರಾ? ಉಪವಾಸ ಇದ್ರಲ್ವಾ ನೀವೆಲ್ಲ, ಯಾಕೆ ತಿಂದ್ರಿ? ಯಾಕೆ ಅಂತ ನನ್ನನ್ ಮಾತ್ರ ಕೇಳಿದ್ರೆ ನನಗೆ ಹಸುವಾಗ್ತಿತ್ತು ಅದಕ್ಕೆ ತಿನ್ಬಿಟ್ಟೆ ಅಂತ ಹೇಳ್ತೀನಿ. ತಿನ್ನಬಾರ್ದು ಅಂತ ಹೇಳ್ದೆ ತಾನೆಮ್ಮ? ತಿನ್ನಲ್ಲ ಅಂತ ನಾನ್ ಕೂಡ ಹೇಳಿದ್ದೆ ಅಲ್ವಾ? ಪೂಜೆ ಅಂತ ಎಲ್ರಿಗೂ ಗೊತ್ತು ತಾನೆ. ನೀವ್ ಪೂಜೆ ಮಾಡ್ತಿದ್ರೆ ನಾನ್ ಯಾಕೆ ಉಪವಾಸ ಇರ್ಬೇಕು? ನೀನ್ ಈ ಮನೇಲಿ ಇದ್ಯಾ ಅಂತ ಇದ್ರೆ ಉಪವಾಸ ಮಾಡೋದೆಲ್ಲ ನನಗ್ ಕಷ್ಟ. ಯಾಕಂದ್ರೆ ಅಷ್ಟಕ್ಕೂ ನನ್ನ ನಿಮ್ಮವಳಾಗಿ ನೀವು, ಅದರಲ್ಲೂ ಮುಖ್ಯವಾಗಿ ನಿಮ್ ದೊಡ್ಡ ಮಗ ನೋಡೋದಿಲ್ಲ. ನನ್ನ ಅನಾಥೆ ಅಂತ ಹೇಳಿದ್ಮೇಲೆ ನೀವಾಡು ಪ್ರತಿ ಮಾತನ್ನು ಪಾಲಿಸ್ಕೊಂಡು ಹೋಗುವಂತ ಅವಶ್ಯಕತೆ ನನಗಂತೂ ಇಲ್ಲ.
ವೆಂಕಟೇಶ್ ಅಂಕಲ್ನ ರಾಜಲಕ್ಷ್ಮಿನ ಬಿಟ್ಟೂನೇ ಆಗ್ಲಿ, ಇವ್ರು ಯಾರನ್ನು ತಿನ್ನಿ ಅಂತ ನಾನು ಫೋರ್ಸ್ ಮಾಡ್ಲಿಲ್ಲ. ಅವ್ರಿಗೂ ಹಸುವಾಗ್ತಿದೆ ಅಂದ್ರು, ತಿಂದ್ರು. ದಟ್ಸ್ ಇಟ್. ನೋಡಿದ್ಯಾ ಅದ್ಗೆ ಮಾಡೋದನ್ನೆಲ್ಲ ಮಾಡಿ ಇವ್ರ ತಲೆ ಮೇಲೆ ಹಾಕಿ ಹೋಗ್ತಾ ಇದ್ದಾಳೆ ಆ ಹುಡುಗಿ. ಅವಳೇನು ಮಾಡಲಿಲ್ಲ. ಹೌದಮ್ಮ, ಬಿಟ್ಟು ಏನೋ ಚಿಕ್ಕ ಹುಡುಗಾಗಿರೋದಕ್ಕೆ ಹಸುವಿಂದ ಏನೋ ಗೊತ್ತಿಲ್ಲದೆ ತಿಂದ ಅಂತ ಅನ್ಕೊಂಡ್ರೆ ಆಯ್ತು. ಆದ್ರೆ ರಾಜಲಕ್ಷ್ಮಿ ಭಾವನವರು ಕೂಡ ತಿಂದಿದ್ದಾರೆ ಅಂದ್ರೆ ಅದು ಆದ್ಯನ್ ನೋಡಿ ಬಂದಿರೋಂಥ ಹಸುವಲ್ಲ. ಈ ಮನೆಯಲ್ಲಿ ಏನ್ ತಪ್ಪು ಮಾಡಿದ್ರು ಯಾರು ಏನು ಅನ್ನಲ್ಲ ಅನ್ನೋ ಧೈರ್ಯ ಈ ಮನೆ ಗೌರವ ಮರ್ಯಾದೆನ ಕೊಟ್ಟು ತಗೊಳ್ಳೋ ಸ್ಥಾನದಿಂದ ತುಂಬಾ ಸಲೀಸಾಗಿ ತಪ್ಪು ಮಾಡುವಂತ ಸ್ಥಾನಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣ ನಾನು ಕೊಟ್ಟಿರೋ ಒಂದೇ ಒಂದು ಮಾತು, ಒಬ್ರು ಕೊಟ್ಟಿರೋ ಮಾತು. ಸರ್, ದಂಪತಿಗಳಿಬ್ರು ಮಂಗಳಾರತಿ ಮಾಡಿದ್ರೆ ಪೂಜೆ ಸಮಾಪ್ತಿ ಆಗತ್ತೆ. ಬೇಕಾಗಿಲ್ಲ ಪುರೋಹಿತ್ರೆ. ನಾನೊಬ್ಬನೇ ಮಾಡ್ತೀನಿ. ಈ ಆರತಿ ದೇವರಿಗೆ ಪೂಜೆ ಪೂರ್ತಿ ಆದ್ಮೇಲೆ ಮಾಡೋ ಆರತಿ ಅಲ್ಲ. ಈ ಪೂಜೆಯಲ್ಲಿ ನಡೆದಿರೋ ಅಪಶ್ರುತಿಗೆ ಪ್ರಾಯಶ್ಚಿತ. ರಾಜಾರಾಮ್ ಅವರೇ, ಅಯ್ಯೋ ಬೇಡ ರೀ.
ನೀವಾದ್ರೂ ಹೇಳಿ ಅತ್ತೆ, ಅವ್ರ ಕೈ ಸುಟ್ಟು ಹೋಗ್ತಿದೆ ಅತ್ತೆ. ಅವನ ಹೃದಯನೇ ಸುಡ್ತಿದೆ ಜಾನಕಿ. ಅದು ಕಡಿಮೆ ಆಗ್ಬೇಕು ಅಂದ್ರೆ ಪ್ರಾಯಶ್ಚಿತ್ತವಾಗಿ ಹೀಗೆ ಆಗ್ಬೇಕು. ನನ್ನ ಮಗಳು ರಾಜಲಕ್ಷ್ಮಿ ಭಕ್ತಿಯನ್ನ ಪಕ್ಕಕ್ಕಿಟ್ಟು ಭುಕ್ತಿಗೋಸ್ಕರ ಹುಡುಕೊಂಡು ಹೋಗಿದ್ದಕ್ಕೆ ಈ ರೀತಿ ದೇವ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಕೈಗಳಿಂದನೇ ಬೆಳೆಸಿರೋ ಮಗಳನ್ನ ಈ ಕೈಗಳಿಂದಾನೇ ಕ್ಷಮಿಸಿದ್ರೆ ಪೂಜೆ ದಿನಾನೇ ನನ್ನಿಂದ ಪಾಪ ಆದಂಗಾಗತ್ತೆ. ರಾಜು, ಆದ್ಯಾಗ ಹೇಳೋದ್ ಬಿಟ್ಟು ಅಮ್ಮ, ಮನೆ ಸೊಸೆಗೆ ಏನು ಹೇಳ್ತಿಲ್ಲ ಅಂದಮೇಲೆ ಎಲ್ಲಿಂದನೋ ಬಂದಿರೋ ಹುಡುಗಿಗೆ ಏನು ಹೇಳೋದು? ನೀವ್ ಪೂಜೆ ಮಾಡ್ತಿದ್ರೆ ನಾನು ಯಾಕೆ ಉಪವಾಸ ಇರ್ಬೇಕು? ನೀವಾಡು ಪ್ರತಿ ಮಾತನ್ನು ಪಾಲಿಸ್ಕೊಂಡು ಹೋಗುವಂತ ಅವಶ್ಯಕತೆ ನನಗಂತೂ ಇಲ್ಲ. ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ಆದ್ಯ ತಿನ್ನೋದನ್ನ ನನಗೆ ತಡೆಯಕ್ಕಾಗ್ಲಿಲ್ಲ. ಜೊತೆಗೆ ನಾನು ಬಿಟ್ಟು ಮಾವ, ನಾವು 3 ಜನನೂ ಕೂಡ ರವೆ ಉಂಡೆ ಹೇಗಿದೆ ಅಂತ ರುಚಿ ನೋಡ್ಬಿಟ್ವಿ. ಉಪವಾಸ ಇರ್ತೀನಿ ಅಂತ ನನ್ನ ಮಾತು ತಪ್ಪಿಬಿಟ್ಟೆ ಅಮ್ಮ. ರಾಜಲಕ್ಷ್ಮಿ, ನೀವು ಮಾಡಿದ ತಪ್ಪಿಂದ ನಷ್ಟ ಯಾರಿಗಾಯ್ತು ನೋಡು. ನಿಮ್ಮಪ್ಪ ಕರ್ಪೂರನ ಕೈಯಲ್ಲಿ ಹಚ್ಕೊಂಡು ಕೈ ಸುಟ್ಕೊಂಡ್ರು. ಯಾಕಾಗ್ ಮಾಡಿದ್ರು ಅಮ್ಮ? ಬಿಸಿ ಕಾಯಿಸ್ಕೊಳಕ್ ಮಾಡಿದ್ರು ಅನ್ಕೊಂಡ್ಯಾ? ಯಾಕೆ ಅರ್ಥ ಆಗಲ್ವೇನೆ ನಿನ್ಗೆ? ಪೂಜೆ ಮುಗಿಯೋವರೆಗೂ ಏನು ತಿನ್ಬಾರ್ದು ಏನು ಕುಡಿಬಾರ್ದು ಅಂತ ಪದೇ ಪದೇ ಹೇಳಿದ್ರು ತಾನೆ ಮಾವ. ನೀವೆಲ್ಲ ಅಡ್ಗೆ ಮನೆಗೆ ಹೋಗಿದ್ರಿಂದ ಅಲ್ಲಿ ಉರಿಬೇಕಾಗಿರೋ ಬೆಂಕಿ ಇವತ್ತು ಮಾವನ್ ಕೈ ಮೇಲೆ ಉರಿತಾ ಇತ್ತು.
ಇವತ್ತು ಪುಣ್ಯ ಯಾರಿಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾಪ ಅಂತೂ ನಿಮ್ 4 ಜನಕ್ಕೆ ಬರೋದು. ಅಯ್ಯೋ ಆಂಜನೇಯ, ಶ್ರೀ ಆಂಜನೇಯ, ಪ್ರಸನ್ನ ಆಂಜನೇಯ. ಹಾಗೆ ಹೇಳ್ಬೇಡ ಸೀನು, ಈ ರಾಜಿ ಹೆದ್ರು ಕೂತಾಳೆ. ಇಷ್ಟು ಭಯ ಇದ್ಮೇಲೆ ಆತರ ಏನಕ್ಕೆ ಮಾಡ್ಬೇಕು ಅತ್ತೆ? ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇವ್ರು ಯಾರಾದ್ರು? ಆದ್ಯ ಕೂಡ ಏನು ತಿಂದಿರೋ ಹಾಗೆ ನಾನು ಬಿಟ್ಟು ಕಾವಲ್ ಕಾಯಕ್ಕೆ ಅಂತಾನೆ ಹೋದ್ವಿ. ಮತ್ತೇನ್ ಮಾಡಿದ್ರಿ? ಎಷ್ಟ್ ರವೆ ಉಂಡೆ ತಿಂದ್ರಿ ಅಂತ ಲೆಕ್ಕ ಇಟ್ಕೊಂಡ್ರ? ಹಾ, ಆದ್ಯ 2 ಬಿಟ್ಟು 3, ನಾನ್ 1, ಮಾವ 2 3. ನಿಲ್ಸು.